ಗೃಹ ಬಳಕೆ ಸಿಲಿಂಡರ್ ದುರುಪಯೋಗ, ಹೋಟೆಲ್ಗಳ ಮೇಲೆ ದಾಳಿ, 5 ಸಿಲಿಂಡರ್ ವಶಕ್ಕೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನಲ್ಲಿ ಗುರುವಾರ ಸಂಜೆ ಸುಮಾರು 5 ಗಂಟೆ ವೇಳೆಗೆ ದಂಡಾಧಿಕಾರಿ ಹಾಗೂ ಆಹಾರ ನಿರೀಕ್ಷಕ ಅಧಿಕಾರಿಗಳ ನೇತೃತ್ವದಲ್ಲಿ ನಗರದ ವಿವಿಧ ಹೋಟೆಲ್, ಟೀ ಅಂಗಡಿ ಮತ್ತು ಎಗ್ ರೈಸ್ ಅಂಗಡಿಗಳ ಮೇಲೆ ಪರಿಶೀಲನಾ ದಾಳಿ ನಡೆಸಲಾಯಿತು. ಈ ವೇಳೆ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಮಾಡಬೇಕಾದ ಸ್ಥಳಗಳಲ್ಲಿ ಗೃಹ ಬಳಕೆ, ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಬಳಸುತ್ತಿರುವುದು ಪತ್ತೆಯಾಗಿದ್ದು, ಒಟ್ಟು 5 ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತಹಶೀಲ್ದಾರರಾದ ಶೈಲೇಶ್ ಪರಮಾನಂದ್ ಅವರು ಮಾತನಾಡಿ, ಇಂತಹ ಪರಿಶೀಲನಾ ಕಾರ್ಯಾಚರಣೆಗಳು ಇಂದು ಹಾಗೂ ನಾಳೆಯೂ ನಗರದ ವಿವಿಧ ಭಾಗಗಳಲ್ಲಿ ಮುಂದುವರಿಯಲಿವೆ ಎಂದು ತಿಳಿಸಿದ್ದಾರೆ. ಆಹಾರ ನಿರೀಕ್ಷಕ ಗೋಪಿ ಚೌಹಾಣ್ ಅವರು ಕಮರ್ಷಿಯಲ್ ಸಿಲಿಂಡರ್ ಕೊರತೆ ತಾತ್ಕಾಲಿಕವಾಗಿದ್ದು, ಹೋಟೆಲ್ ಹಾಗೂ ಟೀ ಅಂಗಡಿ ಮಾಲೀಕರು ಗೃಹ ಬಳಕೆ ಸಿಲಿಂಡರ್ ಬಳಕೆ ಮಾಡಬಾರದು. ಇದರಿಂದ ಸಾರ್ವಜನಿಕರಿಗೆ ದೊರೆಯುವ ಸಿಲಿಂಡರ್ಗಳ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಈ ಕಾರ್ಯಾಚರಣೆಯಲ್ಲಿ ಗೋಪಿ ಚೌಹಾಣ್ ಹಾಗೂ ದಯಾನಂದ್ ಉಪಸ್ಥಿತರಿದ್ದರು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಸಂಘರ್ಷ ಇರೋದರಿಂದ ಭಾರತ ದೇಶಕ್ಕೆ ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಇರೋದರಿಂದ ನಾವು ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಬಾರ್ದು ಅಂತೇಳಿ ನಾವು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಆ ಒಂದು ನಮ್ಮ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಇಂದು ನಾವು ಆಕಸ್ಮಿಕವಾಗಿ ಹೋಟೆಲು, ಎಗ್ ರೈಸ್ ಅಂಗಡಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಾಗೆ ವಿವಿಧ ಸ್ಥಳಗಳಲ್ಲಿ ಭೇಟಿ ನೀಡಿದ್ದೇವೆ. ನಮಗೆ ಕಂಡು ಬಂದಲ್ಲಿ ಒಂದು 4 ಸಿಲಿಂಡರನ್ನು ನಾವು ಸೀಸ್ ಮಾಡಿದ್ದೇವೆ. ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬಾರ್ದು ಅಂತೇಳಿ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ನಾವು ಇನ್ನೂ ರಾತ್ರಿ ಮತ್ತು ನಾಳೆಯೂ ಸಹಿತ ನಾವು ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ ಮತ್ತು ಅವರಿಗೆ ಎಚ್ಚರಿಕೆಯನ್ನು ನೀಡಲು ಬಯಸ್ತೇವೆ. ಸರ್, ಈಗ ಕೆಲವೊಂದು ಹೋಟೆಲ್ಗಳಿಗೆ ಇದು ಕಮರ್ಷಿಯಲ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ, ಅದರ ಬಗ್ಗೆ ಅವರು ಭಾಳ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅದರ ಬಗ್ಗೆ ತಮ್ಮದು ಏನಾದರೂ? ಈಗ ವಾಣಿಜ್ಯ ಸಿಲಿಂಡರ್ಗಳು ಏನಾಗಿದೆ, ನಮಗೆ ಮುಖ್ಯವಾಗಿ ಆಸ್ಪತ್ರೆಗಳಲ್ಲಿ, ಶಾಲೆಗಳಲ್ಲಿ, ಮದರ್ಸಾ ಹಾಗೂ ಅಂಗನವಾಡಿ ಕೇಂದ್ರ ಮತ್ತು ಹಾಸ್ಟೆಲ್ಗಳಲ್ಲಿ ನಾವು ಆದ್ಯತೆ ಮೇರೆಗೆ ಕೊಡ್ತಾ ಇದ್ದೇವೆ. ಆದರೆ ನಮಗೆ ಸಪ್ಲೈ ಆಗದೇ ಇರೋದರಿಂದ ಮತ್ತು ಈಗಾಗಲೇ ನಮ್ಮ ಡೀಲರ್ಗಳು ಇಂಡೆಂಟನ್ನು ಕೊಟ್ಟಿದ್ದಾರೆ ಎಷ್ಟು ಬೇಕಂತೇಳಿ. ಅವ್ರದ್ದು ಸಪ್ಲೈ ಆದ ನಂತರ ಅವರು ಖಂಡಿತವಾಗಿ ಕ್ರಮೇಣವಾಗಿ ಯಾರು ಬರ್ತಾರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅದರಲ್ಲಿ ಆ ಕ್ರಮೇಣವಾಗಿ ಪೂರೈಸಲಿಕ್ಕೆ ಅವರು ಕ್ರಮ ತಗೋತಾರೆ. ಡೊಮೆ ಸಿಲಿಂಡರ್ಗಳನ್ನು ನಾವೇನು ಮಾಡ್ತಾಯಿದ್ದೇವೆ, ಅವರಿಗೆ ಈಗ ಇವತ್ತು 320 ಹೋಗಿದೆ, ನಿನ್ನೆ 280 ಹೋಗಿದೆ. ನಾನು ಸಹಿತ ಪ್ರತಿದಿನ ಅವ್ರ ಕಡೆಯಿಂದ ಮಾಹಿತಿ ತೊಗೊಳ್ತಾ ಇದ್ದೇನೆ. ಗೃಹ ಬಳಕೆ ಸಿಲಿಂಡರ್ LPG ಏನು ಸಮಸ್ಯೆ ಇಲ್ಲ, ಆದರೆ ವಾಣಿಜ್ಯ ಮಾತ್ರ ಸ್ವಲ್ಪ ಸಮಸ್ಯೆ ಇರೋದ್ರಿಂದ, ಸಪ್ಲೈ ಇಲ್ಲದೆ ಇರೋದ್ರಿಂದ ಇಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಬುಕ್ಕಿಂಗ್ ಮಾಡಿದ್ರೆ ಬುಕ್ಕಿಂಗ್ ಆಗ್ತಾ ಇಲ್ಲ ಅಥವಾ ಅದನ್ನು ಕೂಡ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಳನ್ನ ಇವತ್ತು ಬುಕ್ ಮಾಡಿದ್ರೆ ಇವತ್ತೇ ಕೊಡ್ತಾರೆ ಅಥವಾ ನಾಳೆ ಕೊಡ್ತಾರೆ. ಆದರೆ ತದನಂತರ ಏನು ಬುಕ್ ಮಾಡ್ತಾರಲ್ಲ ಅದಕ್ಕೆ 1 ತಿಂಗಳು ಅವ್ರು ಕಾಯಬೇಕಾಗುತ್ತೆ. ಯಾಕಂದರೆ ಸಿಲಿಂಡರ್ ತೊಗೊಂಡಿದ್ದನ್ನು ಅವ್ರು ಯೂಸ್ ಮಾಡಬೇಕಲ್ಲ. ಯೂಸ್ ಮಾಡಿದ ನಂತರ ಮತ್ತೊಂದು ಯೂಸ್ ಮಾಡಲಿಕ್ಕೆ ಅಂದರೆ ಮತ್ತೊಂದು ಇಂಡೆಂಟ್ ಕೊಡಲಿಕ್ಕೆ ಆಗಲ್ಲ ಆ ಮನೆಯವರು. ಹಾಗಾಗಿ 1 ತಿಂಗಳು ಆದ ನಂತರ ಸಪ್ಲೈ ಕೊಡ್ತಾರೆ. ಗೃಹ ಬಳಕೆ ಸಿಲಿಂಡರ್ಗಳದ್ದು ಏನೂ ಸಮಸ್ಯೆ ಇಲ್ಲ, ಓನ್ಲಿ ವಾಣಿಜ್ಯ ಸಿಲಿಂಡರ್ಗಳು ಮಾತ್ರ ಸಮಸ್ಯೆ ಇದೆ. ಅದು ತಾತ್ಕಾಲಿಕ ಸಮಸ್ಯೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಾವು ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಆದ ನಂತರ ಕ್ವಾರಂಟೈನ್ ಆಗಿ ಕೋವಿಡ್ ಕೇರ್ ಸೆಂಟರ್ ತೆಗೆದಿದ್ದೀವಿ. ಆವಾಗ ಫುಲ್ ನಮ್ಮ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಅಲ್ಲ, ದೇಶ ಅಷ್ಟೇ ಲಾಕ್ಡೌನ್ ಆಗಿತ್ತು. ಆ ಸಮಯದಲ್ಲಿ ನಾವು ಪ್ರತಿ ವಾರ್ಡ್ಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ದಿನಸಿಗಳನ್ನು, ತರಕಾರಿಗಳನ್ನು, ಮೊಟ್ಟೆಗಳನ್ನು, ಮೀನುಗಳನ್ನು, ಚಿಕನ್, ಮಟನ್ ಆಗಲಿ ಗ್ಯಾಸ್ ಸಿಲಿಂಡರ್ಗಳನ್ನ ವಿತರಿಸಿದ್ದೇವೆ. ಅಂಥ ಒಂದು ಕಾಲದಲ್ಲಿ ನಾವು ಯಾರಿಗೆ ಸಮಸ್ಯೆ ಆಗದಂತೆ ಮಾಡಿದ್ದೇವೆ. ಇದು ಒಂದು ತಾತ್ಕಾಲಿಕ ಸಮಸ್ಯೆ ಇರೋದರಿಂದ ಸ್ವಲ್ಪ ಜನ ಇದಕ್ಕೆ ಸಹಕರಿಸಬೇಕಾಗಿ ನಾನು ತಾಲೂಕು ಆಡಳಿತ ಪರವಾಗಿ ಕೇಳಿಕೊಳ್ತೇನೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.